ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೋವಿಡಲ್ಲಿ ಹಗರಣ ಆಗಿದೆ ಅಂತೇಳಿ ಆಪಾದನೆಗಳನ್ನು ಮಾಡಿ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸನ್ನು ಕೂಡ ಲಾಡ್ಜ್ ಮಾಡಿದ್ದಾರೆ. ನನಗನ್ನಿಸ್ತೈತೆ ಕಾಂಗ್ರೆಸ್ ಅವರು ಈ 4 ವರ್ಷ ಏನು ಮಾಡ್ತಾಯಿದ್ರು? ಕಳ್ಳೆಕಾಯಿ ತಿಂತಾಯಿದ್ರ? 4 ವರ್ಷ ಏನು ಮಾತಾಡೇ ಇಲ್ಲ, ಒಂದು ತನಿಖೆಗೆ ಆಗ್ರಹ ಮಾಡಿಲ್ಲ. ಯಾವಾಗ ವಾಲ್ಮೀಕಿ ಮತ್ತು ಮೂಢ ಹಗರಣ ಅವರಿಗೆ ಕೊರಳಿಗೆ ಸುತ್ತಕೊಂತು ಆಗ 4 ವರ್ಷದ ಹಿಂದೆ ಕೋವಿಡ್ ಏನು ಕರ್ನಾಟಕ ಒಂದರಲ್ಲೇ ಬಂದಿಲ್ಲ, ಇಡೀ ದೇಶದಲ್ಲಿ ಬಂದಿದೆ, ಇಡೀ ಪ್ರಪಂಚದಲ್ಲಿ ಬಂದಿದೆ. ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಪ್ರತಿ ನಿಮಿಷನೂ ಕೂಡ ಪ್ರತಿ ಗಂಟೆನೂ ಕೂಡ ಭಾಳ ಇಂಪಾರ್ಟೆಂಟು. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರಿ. ನಮಗೆ ಜನರ ಬದುಕು ಇಂಪಾರ್ಟೆಂಟ್ ಆಗಿತ್ತು. ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವರು ಮನೆಯಿಂದ ಆಚೆನೇ ಬಂದಿಲ್ಲ. ಅವಾಗ 3 ತಿಂಗಳು ಸಿದ್ದರಾಮಯ್ಯನವರು ಮನೆಯಿಂದ ಆಚೆ ಬಂದಿಲ್ಲ. ನಾವೆಲ್ಲ ಮನೆ ಬಿಟ್ಟು ಪ್ರತಿ ದಿನ ಸುಮಾರು 8 ರಿಂದ 10 ಗಂಟೆಗಳ ಕಾಲ ಕೆಲಸ ಮಾಡಿದ್ದೀವಿ. ಇವರು ಮನೆ ಬಿಟ್ಟು ಈಚೆ ಬರೆದಿದ್ದವರು ಈಗ ಕೋವಿಡಲ್ಲಿ ಹಗರಣ ಆಗ್ತೈತೆ ಅಂತೇಳಿ ಹೇಳೋವಂಥದ್ದು ಹಾಸ್ಯಾಸ್ಪದ ಅಂತ ಅನಿಸುತ್ತೆ. ಇದು ದ್ವೇಷದ ರಾಜಕಾರಣ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಪೋಕ್ಸೋ ಕೇಸ್ ಹಾಕ್ಸಿರೋವಂಥದ್ದು ಇರ್ಬೋದು, ಕೋವಿಡ್ ಕೇಸ್ ಇರ್ಬೋದು. ಇವೆಲ್ಲವನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಆಗಿರ್ತಕ್ಕಂಥ ಪೊಲಿಟಿಕಲ್ ಲಾಸ್, ಆ ಲಾಸ್ಗೆ ಸರಿದೂಗಿಸ್ಬೇಕು. ನಾವು BJP ಮೇಲೆ ಆಪಾದನೆ ಮಾಡಿ ತಾನು ಕಳ್ಳ ಪರರ ನಂಬ ಅನ್ನೋ ರೀತಿ ಕಾಂಗ್ರೆಸ್ ಅವರು ಒಂದು ಕೇಸನ್ನು ದಾಖಲೆ ಮಾಡಿದ್ದಾರೆ. ಇದು ದ್ವೇಷ ಅಲ್ಲದೆ ಬೇರೆ ಏನೂ ಇಲ್ಲ ಇದರಲ್ಲಿ. ಓಕೆ ಸರ್, ಅಂದರೆ ಈ ಥರ ಕೋವಿಡ್ ಕೇಸ್ ಹಾಕೋ ಮೂಲಕ ಅಂದರೆ ಫಸ್ಟ್ FIR ದಾಖಲಾಗಿದೆ. ಈ ಕೇಸು BJPಯನ್ನು ಅತಂತ್ರಕ್ಕೆ ಸಿಲುಕಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಕಾಂಗ್ರೆಸ್. ಅಂದರೆ ಯಾವ ರೀತಿ ಪರಿಗಣಿಸುತ್ತಿರೋದು BJP ಇದನ್ನು? ನೋಡಿ, ವಿರೋಧ ಪಕ್ಷವಾಗಿ ಇದಕ್ಕೆಲ್ಲ ಬೆದರಿ ನಿಂತ್ಕೊಂಡ್ರೆ ಅವರು ಆಡಿದ್ದೇ ಆಟ ಆಗುತ್ತದೆ. ಕಾಂಗ್ರೆಸ್ ಅವರು ಆಡಿದ್ದೇ ಆಟ. ಈಗ ವಕ್ಫ್ ಬೋರ್ಡ್ ಒಂದು ದೊಡ್ಡ ಹಗರಣ ನಡೀತಾ ಇದೆ. ಮುಸಲ್ಮಾನರ ಓಲೈಕೆ ಮಾಡೋ ಮುಖಾಂತರ ಕರ್ನಾಟಕದ ಸುಮಾರು ಲಕ್ಷಾಂತರ ಎಕರೆ ಜಮೀನು ಯಾರು ರೈತರಿಗೆ ಸೇರಬೇಕಾಯಿತು, ಯಾವ ಹಿಂದೂ ದೇವಸ್ಥಾನಗಳಿಗೆ ಸೇರಬೇಕಾಯಿತು, ಫಾರೆಸ್ಟ್ಗೆ ಸೇರಬೇಕಾಯಿತು, ಸರ್ಕಾರಿ ಶಾಲೆಗೆ ಸೇರಬೇಕಾಯಿತು, ಎಲ್ಲ ಆಸ್ತಿಯನ್ನು ಲೂಟಿ ಮಾಡೋಕ್ಕೆ ಬಿಟ್ಟವರೇ ಕಾಂಗ್ರೆಸ್ ಅವರು. ಓಟ್ಗೋಸ್ಕರ ಇಡೀ ರಾಜ್ಯವನ್ನೇ ಲೂಟಿ ಮಾಡೋಕ್ಕೆ ಕಾಂಗ್ರೆಸ್ ಅವರು ಬಿಟ್ಟಿದ್ದಾರೆ. ಇದರ ವಿರುದ್ಧವಾದಂಥ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೀರಿ. ಅದರಿಂದ ಈ ಬೆದರಿಕೆಗೆ ಬಗ್ಗಿ ಅವರು ನಾವು ವಕ್ಫ್ ಬೋರ್ಡ್ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಬಿಟ್ಬಿಡ್ತೀರಿ ಅಂತ ತಿಳ್ಕೊಂಡಿದ್ದಾರೆ. ಇನ್ನಷ್ಟು ಹೋರಾಟವನ್ನು ಸದೃಢ ಮಾಡ್ತೀರಿ. ಇನ್ನಷ್ಟು ಹೋರಾಟಗಳನ್ನು ವಿಧಾನಸಭೆ ಒಳಗಡೆನೂ ಮೊನ್ನೆ ಸುಮಾರು 2.5 ಗಂಟೆಗಳ ಕಾಲ ನಾನು ವಕ್ಫ್ ಬೋರ್ಡಿನ ಅವಾಂತರಗಳು, ಜನರಿಗೆ ಹೆಂಗೆ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ, ರೈತರ ಜಮೀನನ್ನು ಹೆಂಗೆ ಕಬಳಿಕೆ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳನ್ನು ಕಬಳಿಕೆ ಮಾಡ್ತಾ ಇರೋದು, ಫಾರೆಸ್ಟನ್ನು ಕಬಳಿಕೆ ಮಾಡ್ತಾ ಇದ್ರ ಬಗ್ಗೆ ಸವಿಸ್ತಾರವಾಗಿ 2.5 ಗಂಟೆಗಳ ಕಾಲ ನೆನ್ನೆ ಮಾತಾಡಿದ್ದೀನಿ. ದಾಖಲೆಗಳ ಸಮೇತ ಮಾತಾಡಿದ್ದೀನಿ. ವಕ್ಫ್ ಬೋರ್ಡ್ ಪ್ರಾರಂಭ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆದಾಗಿಂದ ಹಿಡಿದು ಇವತ್ತುವರೆಗೂ ಯಾವ ರೀತಿ ಅವರನ್ನು ಓಲೈಕೆ ಮಾಡ್ಕೊಂಡು, ಒಂದು ಕಡೆ ಬ್ರಿಟಿಷರು ಹಿಂದೂ ಮುಸ್ಲಿಮರನ್ನು ಒಡೆದು ಆಳುವ ನೀತಿಯನ್ನು ಮಾಡಿದ್ರು. ಈಗ ಅದೇ ಚಾಳಿಯನ್ನು ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ಹಿಂದೂ ಮುಸ್ಲಿಮರನ್ನು ಒಡೆದು ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೋಸ್ಕರ ಮುಸ್ಲಿಮರಿಗೆ ಯಾವ ಜಾತಿಗೂ, ಯಾವ ಸಮುದಾಯಕ್ಕೂ, ಯಾವ ಧರ್ಮಕ್ಕೂ ಕೊಡದೇ ಇರೋವಂಥ ಒಂದು ಸ್ಪೆಷಲ್ ಪವರನ್ನು ಈ ದೇಶದಲ್ಲಿ ಯಾವ ಪ್ರಜೆಗೂ ಇಲ್ಲ, ಅಷ್ಟು ಸ್ಪೆಷಲ್ ಪವರನ್ನು ಈ ಮುಸಲ್ಮಾನ್ ಬಾಂಧವರಿಗೆ ಕೊಟ್ಟಿರುವಂಥದ್ದು ನೋಡಿದ್ರೆ ಇವರು ದೇಶಕ್ಕಿಂತ ರಾಜ್ಯಕ್ಕಿಂತ ಇವರಿಗೆ ಓಟೇ ಮುಖ್ಯ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಕಳೆದ ಬೈ ಎಲೆಕ್ಷನ್ ಅಲ್ಲಿ ಕೂಡ ಗೊತ್ತಾಗಿದೆ, ಶಿವಗಾವಿಯಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಗೆದ್ದಿದ್ದಾರೆ, ಎಲ್ಲ ಸಮುದಾಯದವರು ಕೊಟ್ಟಿದ್ದಾರೆ. ಇನ್ಮೇಲಾದ್ರೂ ಕೂಡ ಓಲೈಕೆ ರಾಜಕಾರಣ ಮಾಡ್ತೀವಿ ಅನ್ನೋದನ್ನ ಬಿಡಲಿ, ಅಶೋಕ್ ಅವರು ಮತ್ತೆ ವಿಜಯ್ ಅವರು ಎಚ್ಚೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು ದಿನೇಶ್ ಗುಂಡೂರಾವ್ ಈಗ ಆರೋಪ ಮಾಡಿದ್ದಾರೆ. ನೋಡಿ, ಅವರ DNA ಬಂದ್ಬಿಟ್ಟಿದೆ. ಅವ್ರದ್ದಲ್ಲ, ದಿನೇಶ್ ಗುಂಡೂರಾವ್ದಲ್ಲ, ಬ್ರಿಟಿಷರ ಕಾಲದಿಂದನೂ ಕೂಡ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿನ ಪ್ರಾರಂಭ ಮಾಡಿದ್ದೇ ಬ್ರಿಟಿಷರು, AOUM ಅಂತ ಹೇಳ್ಬಿಟ್ಟು.
ಅವರೇ ಮೊದಲ ಅಧ್ಯಕ್ಷರು ಕಾಂಗ್ರೆಸ್ಗೆ. ಅವ್ರ ಚಾಳಿ ಇವರಿಗೆಲ್ಲ ಅದೇನು ಹೇಳ್ತಾರಲ್ಲ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ, ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ರೀತಿ ಇವರು ಅವ್ರ ಚಾಳಿನೇ ಹಿಡ್ಕೊಂಡಿದ್ದಾರೆ. ಅದರಿಂದ ಇವ್ರನ್ನ ಏನು ಸರ್ಫ್ ಹಾಕಿ ತೊಳೆದ್ರೂ ಹೋಗಲ್ಲ, ಅವ್ರು ಬಿಡಲ್ಲ. ಈಗ ದೇಶದಲ್ಲಿ ಬುದ್ಧಿ ಕಲಿಸಿದಾರಲ್ಲ, ಈಗ ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ದೇಶದಲ್ಲಿ ನಾವೇ ಗೆಲ್ತಾ ಇದ್ದೀರಿ. ಹಿಂಗೆ ಮಾಡ್ತಾ ಇದ್ರೆ ಇಡೀ ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಬಿ ಜೆ ಪಿನೇ ಗೆಲ್ಲೋದು. ಇವರು ಅಲ್ಪಸಂಖ್ಯಾತರ ಪರವಾಗಿಯೇ ನಿಂತ್ಕೊಂಡ್ರೆ ಇಡೀ ಹಿಂದೂ ಸಮುದಾಯ ಇವತ್ತು 2ನೇ ದರ್ಜೆ ಥರ ಮಾಡ್ತಾ ಇರೋದನ್ನು ರೊಚ್ಚಿಗೆ ಹೇಳ್ತಾರೆ. ಅದು ಶತಸಿದ್ಧ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೋವಿಡಲ್ಲಿ ಹಗರಣ ಆಗಿದೆ ಅಂತೇಳಿ ಆಪಾದನೆಗಳನ್ನು ಮಾಡಿ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸನ್ನು ಕೂಡ ಲಾಡ್ಜ್ ಮಾಡಿದ್ದಾರೆ. ನನಗನ್ಸ್ತೈತೆ ಕಾಂಗ್ರೆಸ್ ಅವರು ಈ 4 ವರ್ಷ ಏನು ಮಾಡ್ತಾಯಿದ್ರು? ಕಳ್ಳೆಕಾಯಿ ತಿಂತಾಯಿದ್ರಾ? 4 ವರ್ಷ ಏನು ಮಾತಾಡೇ ಇಲ್ಲ, ಒಂದು ತನಿಖೆಗೆ ಆಗ್ರಹ ಮಾಡಿಲ್ಲ. ಯಾವಾಗ ವಾಲ್ಮೀಕಿ ಮತ್ತು ಮೂಢ ಹಗರಣ ಅವರಿಗೆ ಕೊರಳಿಗೆ ಸುತ್ತಕೊಂತು, ಆಗ 4 ವರ್ಷದ ಹಿಂದೆ ಕೋವಿಡ್ ಏನು ಕರ್ನಾಟಕ ಒಂದರಲ್ಲೇ ಬಂದಿಲ್ಲ, ಇಡೀ ದೇಶದಲ್ಲಿ ಬಂದಿದೆ, ಇಡೀ ಪ್ರಪಂಚದಲ್ಲಿ ಬಂದಿದೆ. ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಪ್ರತಿ ನಿಮಿಷನೂ ಕೂಡ, ಪ್ರತಿ ಗಂಟೆನೂ ಕೂಡ ಭಾಳ ಇಂಪಾರ್ಟೆಂಟು. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರಿ. ನಮಗೆ ಜನರ ಬದುಕು ಇಂಪಾರ್ಟೆಂಟ್ ಆಗಿತ್ತು. ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯನವರು ಮನೆಯಿಂದ ಆಚೆನೇ ಬಂದಿಲ್ಲ. ಅವಾಗ 3 ತಿಂಗಳು ಸಿದ್ದರಾಮಯ್ಯನವರು ಮನೆಯಿಂದ ಆಚೆ ಬಂದಿಲ್ಲ. ನಾವೆಲ್ಲ ಮನೆ ಬಿಟ್ಟು ಪ್ರತಿ ದಿನ ಸುಮಾರು 8ರಿಂದ 10 ಗಂಟೆಗಳ ಕಾಲ ಕೆಲಸ ಮಾಡಿದ್ದೀವಿ. ಇವರು ಮನೆ ಬಿಟ್ಟು ಈಚೆ ಬರೆದಿದ್ದವರು ಈಗ ಕೋವಿಡಲ್ಲಿ ಹಗರಣ ಆಗ್ತೈತೆ ಅಂತೇಳಿ ಹೇಳೋವಂಥದ್ದು ಹಾಸ್ಯಾಸ್ಪದ ಅಂತ ಅನಿಸುತ್ತೆ. ಇದು ದ್ವೇಷದ ರಾಜಕಾರಣ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಪೋಕ್ಸೋ ಕೇಸ್ ಹಾಕ್ಸಿರೋವಂಥದ್ದು ಇರ್ಬೋದು, ಕೋವಿಡ್ ಕೇಸ್ ಇರ್ಬೋದು. ಇವೆಲ್ಲವನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಆಗಿರ್ತಕ್ಕಂಥ ಪೊಲಿಟಿಕಲ್ ಲಾಸ್, ಆ ಲಾಸ್ಗೆ ಸರಿದೂಗಿಸ್ಬೇಕು. ನಾವು ಬಿ ಜೆ ಪಿಯವ್ರ ಮೇಲೆ ಆಪಾದನೆ ಮಾಡಿ ತಾನು ಕಳ್ಳ ಪರರ ನಂಬ ಅನ್ನೋ ರೀತಿ ಕಾಂಗ್ರೆಸ್ ಅವರು ಒಂದು ಕೇಸನ್ನು ದಾಖಲೆ ಮಾಡಿದ್ದಾರೆ. ಇದು ದ್ವೇಷ ಅಲ್ಲದೆ ಬೇರೆ ಏನೂ ಇಲ್ಲ ಇದರಲ್ಲಿ. ಓಕೆ ಸರ್, ಅಂದರೆ ಈ ಥರ ಕೋವಿಡ್ ಕೇಸ್ ಹಾಕೋ ಮೂಲಕ ಅಂದರೆ ಫಸ್ಟ್ FIR ದಾಖಲಾಗಿದೆ. ಈ ಕೇಸು ಬಿಜೆಪಿಯನ್ನ ಅತಂತ್ರಕ್ಕೆ ಸಿಲುಕಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಅಂದ್ರೆ ಯಾವ ರೀತಿ ಪರಿಗಣಿಸುತ್ತಿರೋದು ಬಿಜೆಪಿ ಇದನ್ನು? ನೋಡಿ, ವಿರೋಧ ಪಕ್ಷವಾಗಿ ಇದಕ್ಕೆಲ್ಲ ಬೆದರಿ ನಿಂತ್ಕೊಂಡ್ರೆ ಅವರು ಆಡಿದ್ದೇ ಆಟ ಆಗುತ್ತದೆ. ಕಾಂಗ್ರೆಸ್ ಅವರು ಆಡಿದ್ದೇ ಆಟ. ಈಗ ವಕ್ಫ್ ಬೋರ್ಡ್ ಒಂದು ದೊಡ್ಡ ಹಗರಣ ನಡೀತಾ ಇದೆ. ಮುಸಲ್ಮಾನರ ಓಲೈಕೆ ಮಾಡೋ ಮುಖಾಂತರ ಕರ್ನಾಟಕದ ಸುಮಾರು ಲಕ್ಷಾಂತರ ಎಕರೆ ಜಮೀನು ಯಾರು ರೈತರಿಗೆ ಸೇರಬೇಕಾಯಿತು, ಯಾವ ಹಿಂದೂ ದೇವಸ್ಥಾನಗಳಿಗೆ ಸೇರಬೇಕಾಯಿತು, ಫಾರೆಸ್ಟ್ಗೆ ಸೇರಬೇಕಾಯಿತು, ಸರ್ಕಾರಿ ಶಾಲೆಗೆ ಸೇರಬೇಕಾಯಿತು, ಎಲ್ಲ ಆಸ್ತಿಯನ್ನು ಲೂಟಿ ಮಾಡೋಕ್ಕೆ ಬಿಟ್ಟವರೇ ಕಾಂಗ್ರೆಸ್ ಅವರು. ಓಟ್ಗೋಸ್ಕರ ಇಡೀ ರಾಜ್ಯವನ್ನೇ ಲೂಟಿ ಮಾಡೋಕ್ಕೆ ಕಾಂಗ್ರೆಸ್ ಅವರು ಬಿಟ್ಟಿದ್ದಾರೆ. ಇದರ ವಿರುದ್ಧವಾದಂಥ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೀರಿ. ಅದರಿಂದ ಈ ಬೆದರಿಕೆಗೆ ಬಗ್ಗಿ ಅವರು ನಾವು ವಕ್ಫ್ ಬೋರ್ಡ್ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಬಿಟ್ಬಿಡ್ತೀರಿ ಅಂತ ತಿಳ್ಕೊಂಡಿದ್ದಾರೆ. ಇನ್ನಷ್ಟು ಹೋರಾಟವನ್ನು ಸದೃಢ ಮಾಡ್ತೀರಿ. ಇನ್ನಷ್ಟು ಹೋರಾಟಗಳನ್ನು ವಿಧಾನಸಭೆ ಒಳಗಡೆನೂ ಮೊನ್ನೆ ಸುಮಾರು 2.5 ಗಂಟೆಗಳ ಕಾಲ ನಾನು ವಕ್ಫ್ ಬೋರ್ಡಿನ ಅವಾಂತರಗಳು, ಜನರಿಗೆ ಹೆಂಗೆ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ, ರೈತರ ಜಮೀನನ್ನು ಹೆಂಗೆ ಕಬಳಿಕೆ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳನ್ನು ಕಬಳಿಕೆ ಮಾಡ್ತಾ ಇರೋದು, ಫಾರೆಸ್ಟನ್ನು ಕಬಳಿಕೆ ಮಾಡ್ತಾ, ಇದ್ರ ಬಗ್ಗೆ ಸವಿಸ್ತಾರವಾಗಿ 2.5 ಗಂಟೆಗಳ ಕಾಲ ನೆನ್ನೆ ಮಾತಾಡಿದ್ದೀನಿ. ದಾಖಲೆಗಳ ಸಮೇತ ಮಾತಾಡಿದ್ದೀನಿ. ವಕ್ಫ್ ಬೋರ್ಡ್ ಪ್ರಾರಂಭ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆದಾಗಿಂದ ಹಿಡಿದು ಇವತ್ತುವರೆಗೂ ಯಾವ ರೀತಿ ಅವರನ್ನು ಓಲೈಕೆ ಮಾಡ್ಕೊಂಡು, ಒಂದು ಕಡೆ ಬ್ರಿಟಿಷರು ಹಿಂದೂ ಮುಸ್ಲಿಮರನ್ನು ಒಡೆದು ಆಳುವ ನೀತಿಯನ್ನು ಮಾಡಿದ್ರು. ಈಗ ಅದೇ ಚಾಳಿಯನ್ನು ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ಹಿಂದೂ ಮುಸ್ಲಿಮರನ್ನು ಒಡೆದು ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೋಸ್ಕರ ಮುಸ್ಲಿಮರಿಗೆ ಯಾವ ಜಾತಿಗೂ, ಯಾವ ಸಮುದಾಯಕ್ಕೂ, ಯಾವ ಧರ್ಮಕ್ಕೂ ಕೊಡದೇ ಇರೋವಂಥ ಒಂದು ಸ್ಪೆಷಲ್ ಪವರನ್ನು ಈ ದೇಶದಲ್ಲಿ ಯಾವ ಪ್ರಜೆಗೂ ಇಲ್ಲ, ಅಷ್ಟು ಸ್ಪೆಷಲ್ ಪವರನ್ನು ಈ
ಮುಸಲ್ಮಾನ್ ಬಾಂಧವರಿಗೆ ಕೊಟ್ಟಿರುವಂಥದ್ದು ನೋಡಿದ್ರೆ ಇವರು ದೇಶಕ್ಕಿಂತ ರಾಜ್ಯಕ್ಕಿಂತ ಇವರಿಗೆ ಓಟೇ ಮುಖ್ಯ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಸರ್, ವೋಟ್ ಬ್ಯಾಂಕ್ ವಿಚಾರ ಮತ್ತೆ ಅದೇ ರೀತಿ ಮುಸ್ಲಿಂ ಹೊರೈಕೆ ವಿಚಾರ ಕಳೆದ ಬೈ ಎಲೆಕ್ಷನ್ ಅಲ್ಲಿ ಕೂಡ ಗೊತ್ತಾಗಿದೆ. ಶಿವಗಾವಿಯಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಗೆದ್ದಿದ್ದಾರೆ, ಎಲ್ಲ ಸಮುದಾಯದವರು ಕೊಟ್ಟಿದ್ದಾರೆ. ಇನ್ಮೇಲಾದ್ರೂ ಕೂಡ ಓಲೈಕೆ ರಾಜಕಾರಣ ಮಾಡ್ತೀವಿ ಅನ್ನೋದನ್ನ ಬಿಡ್ಲಿ, ಅಶೋಕ್ ಅವರು ಮತ್ತೆ ವಿಜಯ್ ಅವರು ಎಚ್ಚೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು ದಿನೇಶ್ ಗುಂಡೂರಾವ್ ಈಗ ಆರೋಪ ಮಾಡಿದ್ದಾರೆ. ನೋಡಿ, ಅವರ DNA ಬಂದ್ಬಿಟ್ಟಿದೆ. ಅವ್ರದ್ದಲ್ಲ, ದಿನೇಶ್ ಗುಂಡೂರಾವ್ದಲ್ಲ, ಬ್ರಿಟಿಷರ್ ಕಾಲದಿಂದನೂ ಕೂಡ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿನ ಪ್ರಾರಂಭ ಮಾಡಿದ್ದೇ ಬ್ರಿಟಿಷರು, AOUM ಅಂತ ಹೇಳ್ಬಿಟ್ಟು. ಅವರೇ ಮೊದಲ ಅಧ್ಯಕ್ಷರು ಕಾಂಗ್ರೆಸ್ಗೆ. ಅವ್ರ ಚಾಳಿ ಇವರಿಗೆಲ್ಲ ಅದೇನು ಹೇಳ್ತಾರಲ್ಲ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ, ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ರೀತಿ ಇವರು ಅವ್ರ ಚಾಳಿನೇ ಹಿಡ್ಕೊಂಡಿದ್ದಾರೆ. ಅದರಿಂದ ಇವ್ರನ್ನ ಏನು ಸರ್ಫ್ ಹಾಕಿ ತೊಳೆದ್ರೂ ಹೋಗಲ್ಲ, ಅವ್ರು ಬಿಡಲ್ಲ. ಈಗ ದೇಶದಲ್ಲಿ ಬುದ್ಧಿ ಕಲಿಸಿದಾರಲ್ಲ, ಈಗ ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ದೇಶದಲ್ಲಿ ನಾವೇ ಗೆಲ್ತಾ ಇದ್ದೀರಿ. ಹಿಂಗೆ ಮಾಡ್ತಾ ಇದ್ರೆ ಇಡೀ ದೇಶದ ಪ್ರತಿಯೊಂದು ರಾಜ್ಯದಲ್ಲೂ BJPನೇ ಗೆಲ್ಲೋದು. ಇವರು ಅಲ್ಪಸಂಖ್ಯಾತರ ಪರವಾಗಿಯೇ ನಿಂತ್ಕೊಂಡ್ರೆ ಇಡೀ ಹಿಂದೂ ಸಮುದಾಯ ಇವತ್ತು 2ನೇ ದರ್ಜೆ ಥರ ಮಾಡ್ತಾ ಇರೋದನ್ನು ರೊಚ್ಚಿಗೆ ಹೇಳ್ತಾರೆ. ಅದು ಶತಸಿದ್ಧ.